ಮಲ್ಲೇಶ್ವರಂನ CTR ಕೂಡ ಕ್ಲೋಸ್ ಆಗುವ ಹಂತಕ್ಕೆ ಬಂದಿದೆ. CTR ಹೋಟೆಲ್ಗೆ ಸಿಲಿಂಡರ್ ಪೂರೈಕೆ ಆಗ್ತಿಲ್ವಂತೆ, ಏನು ಮಾಡಬೇಕು ಅಂತ ಕೇಳ್ತಿದ್ದಾರೆ ಮಾಲೀಕರು. ಗ್ಯಾಸ್ ಏಜೆನ್ಸಿಗಳಿಂದ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ. ಬರುವ ಕಡಿಮೆ ಸಿಲಿಂಡರ್ಗಳಲ್ಲಿಯೇ ಹೋಟೆಲ್ಗಳನ್ನು ನಡೆಸಬೇಕಾದಂತಹ ಪರಿಸ್ಥಿತಿ ಇದೆ. ಮಲ್ಲೇಶ್ವರಂನ CTR ಹೋಟೆಲ್ಗೂ ಕೂಡ ಗ್ಯಾಸ್ ಪ್ರಾಬ್ಲಮ್ ತಟ್ಟಿರುವಂಥದ್ದು. CTR ತುಂಬ ಫೇಮಸ್ ಆದಂತಹ ಹೋಟೆಲ್ ಇದು. ರಾಜಕಾರಣಿಗಳು ಸೇರಿದಂತೆ ಸೆಲೆಬ್ರಿಟೀಸ್ಗಳು ಇಲ್ಲಿಯ ದೋಸೆ ಸೇರಿದಂತೆ ಬೇರೆ ಬೇರೆ ಖಾದ್ಯಗಳನ್ನು ಸವಿಯೋದಕ್ಕೆ ಬರ್ತಾರೆ. ಈಗ ಅದಕ್ಕೂ ಕೂಡ ಬೀಗವನ್ನು ಹಾಕಬೇಕಾದಂತಹ ಪರಿಸ್ಥಿತಿ. ಹೀಗೆ ಪರಿಸ್ಥಿತಿ ಮುಂದುವರೆದ್ರೆ ಡೀಟೇಲ್ಸನ್ನು ಕೊಡೋದಕ್ಕೆ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, CTRನಲ್ಲಿ ಪರಿಸ್ಥಿತಿ ಹೇಗಿದೆ ಅಂಥೇಳಿ 2 ದಿನಗಳ ಹಿಂದೆನೇ ಮಾಲೀಕರು ಹೇಳ್ತಾ ಇದ್ರು, ಹಿಂಗೆ ಆದರೆ ಪರಿಸ್ಥಿತಿ ಕಷ್ಟ, ಬೀಗ ಹಾಕ್ಬಿಡ್ತೀವಿ ಅಂಥೇಳಿ. ಇವತ್ತು 5ನೇ ದಿನ, ಹೆಂಗಿದೆ ಅಂತೆ ಪರಿಸ್ಥಿತಿಯಲ್ಲಿ? CTR ಹೋಟೆಲ್ನಲ್ಲಿ ಇವತ್ತು ಕೂಡ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಕಳೆದ 4 ದಿನಗಳ ಹಿಂದೆ ಏನು ಸಿಲಿಂಡರ್ಗಳು ಪೂರೈಕೆ ಆಗಿತ್ತು ಅದೇ ಸಿಲಿಂಡರ್ಗಳ ಮೂಲಕ ಹೋಟೆಲ್ ನಡೀತಾ ಇದೆ. ಈ CTRಗೆ ಹೇಳಿ ಕೇಳಿ ತುಂಬ ಸೆಲೆಬ್ರಿಟೀಸ್ಗಳೆಲ್ಲರೂ ಕೂಡ ಬರುವಂಥದ್ದು. ಈಗಾಗಲೇ ಬಿಗ್ ಬಾಸ್ ಖ್ಯಾತಿಯ ಶೇನ್ ಶೆಟ್ಟಿ ಅವರು ಕೂಡ ಬಂದಿದ್ದಾರೆ. ಒಳಗಡೆ ಸುಮಾರು ಗ್ರಾಹಕರು ಕೂಡ ಇದ್ದಾರೆ. ಸೊ ಗ್ರಾಹಕರಿಗೂ ಕೂಡ ಒಂದು ರೀತಿಯಲ್ಲಿ ಹೇಗಾಗಿದೆ ಅಂದರೆ, ಇಲ್ಲಿ ಸಿಲಿಂಡರ್ಗಳ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾದರೆ ಇಲ್ಲಿ ಕೂಡ ಟಿಫನ್ ಸಿಗೋದಿಲ್ಲ ಅಂತ ಹೇಳಿ ಆ ರೀತಿಯ ಒಂದು ಮೈಂಡ್ಸೆಟ್ ಕೂಡ ಇದೆ, ಆ ರೀತಿಯ ಆತಂಕ ಕೂಡ ಇದೆ. ಸೊ ಈಗ ಇಲ್ಲಿ 4 ದಿನಗಳ ಹಿಂದೆ 4 ಸಿಲಿಂಡರ್ಗಳನ್ನು ನೀಡಿದ್ರು. ಅದಾದ ಬಳಿಕ ಅದೇ ಸಿಲಿಂಡರ್ಗಳ ಮೂಲಕವಾಗಿಯೇ ಇಲ್ಲಿ ಹೋಟೆಲ್ ನಡೀತಾ ಇದೆ. ಅದು ಮುಗೀತು ಅಂದರೆ ಮತ್ತೆ ಹೋಟೆಲನ್ನು ನಡೆಸೋದಕ್ಕೆ ಆಗೋದಿಲ್ಲ. ಶೇನ್ ಶೆಟ್ಟಿ ಅವರೇ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸರ್, CTRಗೆ ಬಂದಿದ್ರಿ, ಗ್ಯಾಸ್ ಟ್ರಬಲ್ ಇಲ್ಲಿ ಕೂಡ ಆಗ್ತಾ ಇದೆ, ಏನು ಹೇಳ್ತೀರಿ? ಅಂದರೆ ಅದೇ ಈಗ ಪರಿಸ್ಥಿತಿ ಕೂಡ ಅದೇ ರೀತಿ ಇದೆ. ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಯುದ್ಧ ನಡೀತಾ ಇದೆ. ಸೊ ಅದರ ಕಾರಣವಾಗಿ ನಾವು ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀವಿ. ಇನ್ನೊಂದು ಈ ಥರದ ಸಮಸ್ಯೆಗಳು ಬಂದಾಗ ಜನರು ಇದ್ರ ಹಿಂದೆ ಕೋವಿಡ್ ಬಂದಾಗಲೂ ಕೂಡ ಎಷ್ಟೊಂದು ವಿಚಾರಗಳಿಗೆ ಅದಕ್ಕೊಂದು ಆಲ್ಟರ್ನೇಟಿವ್ ಹುಡ್ಕೊಂಡಿರ್ತಾರೆ. ಸೊ ಈಗ ನಾನೇನು ಹೇಳೋದು ಅಂತ ಹೇಳಿದ್ರೆ, ಈ ಸಿಲಿಂಡರ್ ಅವ್ರು ಯಾರೆಲ್ಲ ಇದ್ದಾರೆ, ಸೊ ಈವನ್ ಅವ್ರೇನೋ ಒಂದು ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡೋದು ಅಥವಾ ಇದರಲ್ಲಿ ಏನು ತುಂಬ ಈ ವಲ್ನರಬಲ್ ಸ್ಟೇಟಲ್ಲಿ ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋವಂಥ ಪ್ರಯತ್ನ ಏನಿದೆ, ಸೊ ಅಂಥದ್ದನ್ನೆಲ್ಲ ಮಾಡದೇ ಇರೋದು ಒಳ್ಳೆಯದು. ಯಾಕಂತ ಹೇಳಿದ್ರೆ ಜನರು ಒಂದ್ಸಲ ಒಂದು ಆಲ್ಟರ್ನೇಟಿವ್ ವೇಸ್ನ ಹುಡ್ಕೊಂಡ್ಬಿಟ್ರೆ ಮತ್ತೆ ನಾಡ್ದು ಗ್ಯಾಸ್ದೆಲ್ಲ ಸಮಸ್ಯೆಗಳು ಸರಿಯಾದಾಗ ಮತ್ತೆ ಗ್ಯಾಸ್ ತಗೊಳ್ಳೋದು ಅವ್ರಿಗೆ ಸಮಸ್ಯೆ ಆಗುತ್ತೆ. ಸುಮಾರು ಸೆಲೆಬ್ರಿಟೀಸ್ಗಳು ಬರುವಂತಹ ಹೋಟೆಲ್ ಇದು. ಈಗ ನೀವು ಕೂಡ ಬಂದಿದ್ರಿ, ಸಿಲಿಂಡರ್ ಕೊನೆಯ ಹಂತಕ್ಕೆ ಬಂದಿದೆ, ನಿಧಾನಕ್ಕೆ ಎಫೆಕ್ಟ್ ತಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇಲ್ಲ ಅಂದರೆ ಖಂಡಿತವಾಗ್ಲೂ ಸಮಸ್ಯೆ ಇದೆ. ನಾವು ಎಲ್ಲರೂ ಫೇಸ್ ಮಾಡ್ತಾ ಇರುವಂಥ ಸಮಸ್ಯೆನೇ. ಇಡೀ ಹೋಟೆಲ್ ಉದ್ಯಮ ಕಂಪ್ಲೀಟ್ ಹೋಟೆಲ್ ಉದ್ಯಮ ಎಲ್ಲ ಕಡೆ ಇಡೀ ದೇಶಾದ್ಯಂತ ಈ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅದನ್ನು ಗ್ಯಾಸನ್ನು ಮಿತವಾಗಿ ಬಳಸಿ ಅದನ್ನು ಯಾವ ರೀತಿ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಬೋದು ಅನ್ನೋದು ನನ್ನ ಪ್ರಕಾರ ಒಂದು ದಾರಿನ ಕಂಡುಕೊಂಡಿರ್ತಾರೆ ಹೋಟೆಲ್ ಅವರು ಕೂಡ. ಈ ಸಮಸ್ಯೆ ಬಗೆಹರಿಯೋ ತನಕ ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋಣ. ಏನು ಮಾಡಬೇಕು ಅಂತ ಅನಿಸುತ್ತೆ ಸರ್ ತಕ್ಷಣಕ್ಕೆ? ಅಂದರೆ ಸರ್ಕಾರ ಮಾಡೋದಾದ್ರೂ ಅವ್ರಿಗೆ ಬರಬೇಕಲ್ಲ ಗ್ಯಾಸಿನ ವ್ಯವಸ್ಥೆ ನಮಗೆ ಮಾಡೋದಕ್ಕೆ. ಅವ್ರಿಗೆ ಈ ಪರಿಸ್ಥಿತಿಯಲ್ಲಿ ಅವ್ರಿಗೆ ಗ್ಯಾಸ್ ಸಿಗಬೇಕಲ್ಲ. ಅವ್ರು ಏನು ಮಾಡ್ಬೋದು ಅಂತ ನಾವು ಹೇಳೋದಕ್ಕೆ ನಮಗೂ ಕಷ್ಟ ಇವಾಗ. ಅಂದರೆ ಸರ್ಕಾರನ ಬ್ಲೇಮ್ ಮಾಡೋದಕ್ಕೂ ಇವಾಗ ಇಂಥ ಟೈಮಲ್ಲಿ ಇಟ್ ಈಸ್ ವೆರಿ ರಾಂಗ್. ಇದು ಶೇನ್ ಶೆಟ್ಟಿ ಅವ್ರು ಹೇಳ್ತಾ ಇರುವಂಥದ್ದು. ಇನ್ನು ಒಳಗಡೆ ಸುಮಾರು ಗ್ರಾಹಕರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತಾನೆ. ಬಹುಶಃ CTR ಅಂದ್ರೇ ಒಂಥರ ಫೇಮಸ್ಸು. ಸೊ ಮಾತನಾಡಿಸ್ತೀನಿ. ಸರ್, ಏನು ಹೇಳ್ತೀರಿ ಸರ್? ಈ ಸಿಲಿಂಡ್ರದ್ದು ಏನು ಇಶ್ಯೂ ನಡೀತಾ ಇದೆ ಇವಾಗ, ಇದು ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ದಿನ ಬಳಕೆ ಆಗಿರೋ ವಸ್ತು ಆಗಿರೋದ್ರಿಂದ ಎಲ್ಲ ಜನಗಳಿಗೂ ತೊಂದರೆ ಆಗೇ ಆಗುತ್ತೆ. ಈಗ ನ್ಯೂಸಲ್ಲಿ ನೋಡ್ತಿರೋ ಪ್ರಕಾರ ಅವ್ರು ಹೇಳ್ತಾ ಇದ್ದಾರೆ ಕಮರ್ಷಿಯಲ್ ಎಫೆಕ್ಟ್ ಆಗುತ್ತೆ, ಮನೆಗೆ ಎಫೆಕ್ಟ್ ಆಗೋದಿಲ್ಲ ಅಂತ. ರೀಸೆಂಟ್ಲಿ ನಾವೇ ಗ್ಯಾಸ್ ಬುಕ್ಕಿಂಗ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಬರ್ತಾ ಇಲ್ಲ. ನಾವು ಮೀಡಿಯಾದಲ್ಲೆಲ್ಲ ಚೆಕ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತಾರೆ. ಕರೆಕ್ಟಾಗಿ ಇನ್ಫಾರ್ಮೇಷನ್ ಬರ್ತಾ ಇಲ್ಲ ನಮಗೆ ಅದ್ರದ್ದು. ಸೊ ಐ ಥಿಂಕ್ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಎಚ್ಚೆತ್ಕೊಂಡು ಅಲ್ಟಿಮೇಟ್ ಸೊಲ್ಯೂಷನ್ ಅಂದರೆ ಈ ವಾರ್ ನಿಲ್ಲಬೇಕು, ಅದರಿಂದ ಎಲ್ಲ ಸಾರ್ಟ್ ಔಟ್ ಆಗುತ್ತೆ. ಐ ಥಿಂಕ್ ಆದಷ್ಟು ಬೇಗನೆ ನಾನು ಪ್ರೇ ಮಾಡ್ತೀನಿ. ಇದು ಏನು ಹೇಳ್ತೀರಿ ಮೇಡಮ್, ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ? ಓಕೆ, ಸಹಜವಾಗಿ ಸುಮಾರು ಹೋಟೆಲ್ಗಳಲ್ಲಿ ಕೂಡ ಇಂಥದ್ದೇ ಸಮಸ್ಯೆ ಇದೆ. ಸಿಲಿಂಡರ್ಗಳ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿರೋದ್ರಿಂದ ಈಗ ಹೋಟೆಲ್ ಉದ್ಯಮಕ್ಕೆ ಬಹುದೊಡ್ಡ ಹೊಡೆತ ಕೂಡ ಆಗ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.